ಫ್ರೆಂಡ್ಸ್ ನಮಸ್ಕಾರ. ಈ ಒಂದು ಸಿಜೆಪಿ ಪ್ರೊಟೆಸ್ಟಿಗೆ ಹಲವಾರು NGOಗಳು ಸಪೋರ್ಟ್ ಮಾಡಿದ್ದು. ಅದಾದಮೇಲೆ 20ನೇ ತಾರೀಕಿಗೆ ಪಾರ್ಲಿಮೆಂಟಿಗೆ ಮುತ್ತಿಗೆ ಹಾಕುವಂಥ ಒಂದು ಡೇಟ್ ಫಿಕ್ಸ್ ಆಗಿದೆ ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಏನಪ್ಪ ಅಂತಂದ್ರೆ 20ನೇ ತಾರೀಕು ಮಾನ್ಸೂನ್ ಸೆಷನ್ ಚಾಲೂ ಆಗಿತ್ತು ಪಾರ್ಲಿಮೆಂಟ್ ಒಳಗಡೆ. ಸೊ ಈ ಪಾರ್ಲಿಮೆಂಟ್ ಒಳಗಡೆ ಹೆಚ್ಚು ಕಡಿಮೆ 5 ಬಿಲ್ಲನ್ನು ಮಂಡಿಸಬೇಕಾಗಿತ್ತು, ಅಂದರೆ ಪಾಸ್ ಮಾಡ್ತಾ ಇದ್ರು. ಅದರಲ್ಲಿ ಮೇನ್ ಬಿಲ್ ಏನಪ್ಪ ಅಂತಂದ್ರೆ FCRA ಆ್ಯಕ್ಟ್. ಏನಪ್ಪ ಇದು FCRA ಆ್ಯಕ್ಟ್ ಅಂತೇಳಿ, ನಮ್ಮ ಇಂಡಿಯಾ ಒಳಗಡೆ ಹೆಚ್ಚು ಕಡಿಮೆ 16,000 NGOಗಳದಾವೆ. ಅದಾದಮೇಲೆ ಇವರು ವರ್ಷಕ್ಕೆ ಎಷ್ಟು ಫಂಡಿಂಗ್ ತೊಗೊತಾರೆ ಗೊತ್ತಾ ಫಾರಿನ್ಲಿಂದ ಅಂತಂದ್ರೆ 22,000 ಕೋಟಿ ಏನೈತಲ್ಲ ಅದು ಬೇರೆ ದೇಶದಿಂದ ನಮ್ಮ ಇಂಡಿಯಾಕ್ಕೆ ಫಂಡಿಂಗ್ ಆಗ್ತೈತಿ. ಇವರು ಫಂಡಿಂಗ್ ತಗೊಳ್ಳೋದು ವಿಮೆನ್ ಎಂಪವರ್ಮೆಂಟು, ಚೈಲ್ಡ್ ಸೇಫ್ಟಿ, ಹೆಲ್ತ್, ಎಜುಕೇಷನ್, ಇನ್ನು ಹಲವಾರು ಬೇರೆ ಒಂದು ಕನ್ಸರ್ನಿಗೆ ಫಂಡಿಂಗ್ನ ತೊಗೊಂತಾರೆ. ಬಟ್ ಇಲ್ಲಿ ಆ ಫಂಡ್ ಏನಾಕೈತಿ, ಎಷ್ಟೋ ಫಂಡಿಂಗ್ ಏನಾಕೈತೆ ಪೂರ್ತಿ ಮಿಸ್ಯೂಸ್ ಆಗ್ತಾ ಇತ್ತು. ನಿಮಗೆಲ್ಲ ಗೊತ್ತೈತಿ ಇಂಡಿಯಾ ಒಳಗೆ ಕನ್ವರ್ಷನ್ಗೆ ಆಗಿರ್ಬೋದು, ಬೇರೆ ಕ್ಯಾಂಪೇನಿಂಗ್ ಆಗಿರ್ಬೋದು, ಈ ಒಂದು ಫಂಡಿಂಗ್ ಏನಾಕೈತಿ ಯೂಸ್ ಆಕೈತಿ. ಬಟ್ ಗೌರ್ಮೆಂಟ್ ಈಗ ಏನು ಮಾಡತೈತಪ್ಪ ಅಂತಂದ್ರೆ ಈ ಒಂದು ಹೊಸ ಕಾಯ್ದೆನ ತೊಗೊಂಡು ಬರತೈತಿ. ಯಾವ NGOಗಳು ಯಾವ್ಯಾವ ಕನ್ಸರ್ನಿಗೆ ಮತ್ತು ಚೈಲ್ಡ್ ಸೇಫ್ಟಿಗೂ, ವುಮೆನ್ ಎಂಪವರ್ಮೆಂಟಿಗೂ ಯಾವ್ಯಾವುದಕ್ಕೆ ಅಂತೇಳಿ ದುಡ್ಡನ್ನು ಫಾರಿನ್ಲಿಂದ ತೊಗೊಂಡಿರ್ತಾರಲ್ಲ ಆ ದುಡ್ಡಿಗೆ ಅಕೌಂಟಬಿಲಿಟಿ ಕೊಡಬೇಕಾಕೈತಿ. ಅದಾದಮೇಲೆ ಯಾರಾದರೂ ಹೆಲ್ತಿಗೆ ಏನಾದರೂ ಆ ದುಡ್ಡನ್ನು ತೊಗೊಂಬಂದ್ರೆ ಕಂಪಲ್ಸರಿ ಅವ್ರು ಎಷ್ಟು ದುಡ್ಡನ್ನು ತೊಗೊಂಡಿರ್ತಾರಲ್ಲ ಪೂರ್ತಿ ಅದನ್ನು ಹೆಲ್ತಿಗಾಗಿನೇ ಇಡಬೇಕಾಕೈತಿ. ಯಾರಿಗೂ ಕೂಡ ಟ್ರಾನ್ಸ್ಫರ್ ಮಾಡೋಕ್ಕಾಗಂಗಿಲ್ಲ, ಪ್ರಾಪರ್ಟಿನೂ ಪರ್ಚೇಸ್ ಮಾಡೋಕ್ಕಾಗಂಗಿಲ್ಲ, ಏನೂ ಮಾಡೋಕ್ಕಾಗಂಗಿಲ್ಲ. ಅಕಸ್ಮಾತ್ ಆ ಫಾರಿನ್ ಫಂಡ್ ಏನಾದರೂ ಮಿಸ್ಯೂಸ್ ಆಗಿದ್ದು ಕಂಡು ಬಂತಂದ್ರೆ, ಸೊ ಮೊದಲೇಕೇನಪ್ಪ ಇತ್ತಂತಂದ್ರೆ ಆ ಫಾರಿನ್ ಫಂಡಿಂಗ್ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡ್ತಾ ಇದ್ರು ಶಾರ್ಟ್ ಟರ್ಮ್ಗೋಸ್ಕರ. ಅದಾದಮೇಲೆ ಅದೇನು ಆಸ್ತಿ ಇರ್ತಾ ಇತ್ತು ಅದು ಅವ್ರ ಹತ್ರನೇ ಉಳಿತಿತ್ತು. ಬಟ್ ಈಗ ಹೊಸ ಕಾನೂನಿಂದ ಏನಕ್ಕೈತಪ್ಪ ಅಂತಂದ್ರೆ ಅವ್ರದ್ದೇನು ಫಾರಿನ್ ಫಂಡಿಂಗ್ ಲೈಸೆನ್ಸ್ ಇರ್ತೈತಿ ಅದು ಲಾಂಗ್ ಟರ್ಮ್ ಮಟನೂ ಕ್ಯಾನ್ಸಲ್ ಆಕೈತಿ. ಅದಾದಮೇಲೆ ಆ ಒಂದು ಫಾರಿನ್ ಫಂಡಿಂದ ಮಿಸ್ಯೂಸ್ ಹಾಕ್ಕೊಂಡು ಎಷ್ಟು ಆಸ್ತಿ ಮಾಡಿದಾರ ಅಲ್ಲ ಆ ಎಲ್ಲ ಆಸ್ತಿನೂ ಕೂಡ ಗೌರ್ಮೆಂಟ್ ಏನು ಮಾಡ್ತೈತಿ ಅದನ್ನು ಮುಟ್ಟಿಗೆ ಹಾಕೋತೈತಿ. ಈ ಒಂದು ಕಾನೂನು ಏನಾದರೂ ಪಾಸ್ ಆತಂದ್ರೆ ನಮ್ಮ ಇಂಡಿಯಾ ಒಳಗೆ ನಡೀತಾ ಇರುವಂಥ ಎಷ್ಟೋ ಕ್ಯಾಂಪೇನ್ಗಳಾಗಿರ್ಬೋದು, ಆಮೇಲೆ ಕನ್ವರ್ಷನ್ ಮಾಫಿ ಆಗಿರ್ಬೋದು, ಎಲ್ಲರದು ಕೂಡ ಏನಾಕೈತಿ ಬಾಯಿ ಮುಚ್ಚದಂಗೆ ಆಗ್ಬಿಡ್ತೈತಿ. ಈ ಒಂದು ಫಾರಿನ್ ಫಂಡಿಂದ ಅತಿ ಹೆಚ್ಚು ಲಾಭ ಆಗ್ತಿರೋದು ಯಾರಿಗಪ್ಪ ಅಂತಂದ್ರೆ ಕ್ರಿಶ್ಚಿಯನ್ ಅವರಿಗೆ. ಸೊ ಕೇರಳ ಸರ್ಕಾರ ಆಗಿರ್ಬೋದು, ತಮಿಳುನಾಡು ಸರ್ಕಾರ ಆಗಿರ್ಬೋದು ಆಲ್ರೆಡಿ ಏನು ಮಾಡಿದಪ್ಪ ಅಂತಂದ್ರೆ ಒಂದು ರೆಸಲ್ಯೂಷನ್ ಪಾಸ್ ಮಾಡಿದ್ದಾರೆ ಈ ಒಂದು ಆ್ಯಕ್ಟ್ನ ವಿರುದ್ಧವಾಗಿ. ಸೊ ಜನಗಳು ನೀವೇನು ಈ ವಿಡಿಯೋ ನೋಡಾತೀರಿ, ಸೊ ನೀವು ಹೇಳ್ರಿ ಈ ಒಂದು ಹೊಸ ಕಾನೂನು ನಮ್ಮ ದೇಶಕ್ಕೆ ಬೇಕೋ ಬೇಡವೋ ಅಂತೇಳಿ. ಫಾರಿನ್ ಫಂಡಿಂಗ್ ಬೇಕು ನಿಜ, ಇಲ್ಲ ಅಂತ ಅನ್ನಂಗಿಲ್ಲ. ಡೆವಲಪ್ಮೆಂಟ್ ಆಗಿರ್ಬೋದು, ವುಮೆನ್ ಎಂಪವರ್ಮೆಂಟ್ ಆಗಿರ್ಬೋದು, ಚೈಲ್ಡ್ ಸೇಫ್ಟಿ ಆಗಿರ್ಬೋದು, ಆಮೇಲೆ ಮೆಡಿಸಿನ್, ಹಾಸ್ಪಿಟಲ್ ಇದಕ್ಕೆಲ್ಲ ಯೂಸ್ ಆಗಲಿ. ಬಟ್ ಆ ಒಂದು ದುಡ್ಡನ್ನು ಬೇರೆ ಕ್ಯಾಂಪೇನ್ಗೋಸ್ಕರ ಮತ್ತು ಕನ್ವರ್ಷನ್ ಮಾಫಿಯಾಗಿ ಯೂಸ್ ಮಾಡೋದು ತಪ್ಪು ಅಂತೇಳಿ ನನ್ನ ಅನಿಸಿಕೆ. ಸೊ ನಿಮ್ಗೆ ಏನು ಅನಿಸ್ತೈತಿ ಕಮೆಂಟ್ ಮಾಡಿರಿ. ಸೊ ಇನ್ನೂ ಹೆಚ್ಚಿನ ವಿಚಾರಕ್ಕಾಗಿ ನನ್ನ ಪೇಜ್ನ ಫಾಲೋ ಮಾಡೋದನ್ನ ಮರಕ್ಕೆ ಹೋಗ್ಬೇಡ್ರಿ. ನಮಸ್ಕಾರ.